ನಿನ್ನ ಔಟ್ಫುಟ್ಟಲ್ಲಿ ಒಂದು ಕೂಡ ಎರರ್ ಇರಲಿಲ್ಲ. ಸೂಪರ್ ಸುಮಾ ನೀನು. ನನ್ನ ಪ್ರೋಗ್ರಾಮಲ್ಲಿ 11 ಎರರ್ ಬಂತು ಕಣೆ. ಅದನ್ನು ಸರಿ ಮಾಡೋಕ್ಕೋಗಿ 22 ಆಗೋಯ್ತು. ಸ್ವಲ್ಪ ಫ್ರೀ ಇದ್ರೆ ಹೇಳ್ಕೊಡು ಸುಮಾ. ಹೇಳ್ಕೊಡ್ತೀನಿ ಬಿಡ, ಅದೇನು ಈಸಿ, ಬೇಗನೆ ಕಲಿಬೋದು. ಹುಷಾರು, ಎಲ್ಲರೂ ಇವಳ ಹತ್ರ ಹೇಳಿಸ್ಕೊಂಡು ಒಟ್ಟೊಟ್ಟಿಗೆ ಫೇಲ್ ಆಗಬೇಡಿ. ಅದನ್ನ ರಿಸಲ್ಟ್ ಬಂದಾಗ ನೋಡೋಣ. ನನಗಂತೂ ಕಾಲೇಜ್ಗೆ ಟಾಪರ್ ಸುಮಾನೇ ಅನಿಸುತ್ತೆ. ನಂದಂತ ನೋಡೋಣ. ಸುಮಾ, ರಿಸಲ್ಟ್ ಬಂದಾಗ ಇಡೀ ಕಾಲೇಜ್ ನಿನ್ನ ಬಗ್ಗೆ ಮಾತಾಡಿದಾಗ ಇವಳಿಗೂ ಗೊತ್ತಾಗುತ್ತೆ ಬಿಡು. ಸರಿ, ನಾನು ಹೊರಡ್ತೀನಿ ಕಣ್ರೆ, ನನಗೆ ಬಸ್ಸಿಗೆ ಟೈಮ್ ಆಯಿತು. ನೀನು ಬಸ್ಸಲ್ಲಿ ಯಾಕೆ ಹೋಗಬೇಕು? ಅಲ್ಲಿ ನೋಡು. ಬಂದ್ಯಾ ಮಗ? ನೀನು ಯಾಕೆ ಇನ್ನೂ ಇಲ್ಲೇ ಇದೆಯಾ? ನಿನ್ನ ಮನೆ ಕರ್ಕೊ ಹೋಗಕ್ಕೆ. ಅವ್ನು ಪುರುಸಿ ಆಡ್ತಾರ ಆಟಗಳು ನೋಡಿದ್ರೆ ಅವ್ನು ನಿನ್ನ ಕರ್ಕೊಂಬತ್ತಾನೆ ಅಂತ ಅನಿಸ್ಲಿಲ್ಲ. ಅದಕ್ಕೆ ಉಳ್ಕೊಂಬಿಟ್ಟೆ ನಾನೇನು. ಒಬ್ಬನಿಗೆ ಬೇಜಾರಾಗ್ಲಿಲ್ವಾ? ನಿನ್ನ ಪರೀಕ್ಷೆ ತವಕಾನೆ ನನ್ನನ್ನು ಕಾಡ್ತಾ ಇತ್ತು. ಹೆಂಗ ಪರೀಕ್ಷೆ ಸಣ್ಣದಾಗಿ ಬರೆದಿರ್ತೀಯ ಅಂತ ಗೊತ್ತು. ಒಸಿ ತಡಿ ತವ, ಸುಸ್ತಾಗಿರ್ತೀಯ, ತಿನ್ಕೊಂಬ. ಬೇಡ, ಮನೇಲಿ ತಿಂತೀನಿ. ಹೊರಡೋಣ ನಡಿ. ಬಾಬಾ ಡ್ಯಾಡಿ, ಸುಮ್ಮನೆ ನಾನೇ ಮನೆ ಕರ್ಕೊಬತ್ತೀನಿ. ನೀನು ಈ ಗಾಡಿ ತಗೊಂಡು ಕಾಲೇಜಿಗೆ ಬರೋದೇನು ಬೇಡ. ಮುಚ್ಚಲ ಬಾಯಿ. ನೀನು ಬಂದು ಕರ್ಕೊಂಬಂದಿದ್ರೆ ನಾನು ಯಾಕೆ ಕಾಲೇಜ್ ಗಂಟೆ ಬರ್ತಿದ್ದೆ? ನಡಿ ಸುಮ್ಮ, ನಾನೇ ಕರ್ಕೊ ಹೋಗ್ತೀನಿ. ಇವತ್ತೇನು ಬೇಕಾಗಿಲ್ಲ. ನಾಳೆಯಿಂದ ನೀನು ಅವಳು ತಮ್ಮನ ಥರ ನಡ್ಕೊಂಡ್ರೆ ನಿಂಗೆ ಒಳ್ಳೇದು. ಹೊಸಿ ಪಕ್ಕಕ್ಕೆ ಬರವ, ಗಾಡಿ ರಿವರ್ಸ್ ತೆಗೆದುಬಿಡ್ತೀನಿ. ಏನೇ ರಾಜೇಶ್ವರಿ, ಅಲ್ಲೆಲ್ಲ ಎಲ್ಲಿ ನೋಡ್ತಿದ್ಯಾ? ಇಲ್ಲಿ ನೋಡು. ಮಾತು ಮರ್ತಂಗೆ ಯಾಕೆ ಹಂಗೆ ನಿಂತ್ಬಿಟ್ಟೆ? ಸಿಡಿಯೋಕ್ಕೆ ಕಾವು ಕಮ್ಮಿ ಆಗೈತಾ, ಇಲ್ಲ ನನ್ನ ಮಾತು ಯಾರೂ ಕೇಳೋರಿಲ್ಲ ಅಂತ ಮಂಕಾಗ್ಬಿಟ್ಟ? ಏಯ್, ನೀನ್ಯಾರು? ನನ್ನಂಗೆ ಇದೆಯಾ? ನಾನೇ ನಿನ್ನ ಸೌತಿ ಅಲ್ಲ ಬಿಡು, ತಲೆ ಕೆಡ್ಸ್ಕೊಬೇಡ. ನೀನು ಗಟ್ಟಿಗಿತ್ತಿ ರಾಜೇಶ್ವರಿ. ಎಲ್ಲಿಂದ ಎಲ್ಲಿ ತನಕ ಬಂದಿದ್ಯಾ? ನೀನು ಅನ್ಕೊಂಡಿದ್ದೆಲ್ಲ ಸಾಧಿಸಿದ್ಯಾ. ಆದರೆ ಈಗ ಒಂಟಿ ಗಾಳಿ ಸುಂಟ್ರ ಗಾಳಿ ಅನ್ನೋ ಹಾಗೆ ಒಂಟಿಯಾಗಿ ಕುಂತ್ಬಿಟ್ಟಿದ್ಯಲ್ಲ, ಅದೇ ನಂಗೆ ಬೇಸರ ಆಗ್ತಿರೋದು. ನಿನ್ನ ಮಾರಮ್ಮನ್ನ ಬೋಳಮ್ಮ ಮಾಡಿದ್ರು ನಿನ್ನ ಗಂಡ ಇನ್ಯಾವತ್ತೂ ಈ ಕಡೆಗೆ ಬರೋಕ್ಕಿಲ್ಲ. ಯಾಕೆ ಬರಕ್ಕಿಲ್ಲ? ನಾನು ಇಲ್ಲಿ ಗಂಟ ಬರಕ್ಕೆ ಏನ್ ಕಷ್ಟಪಟ್ಟಿದ್ದೀನಿ, ಎಂತೆಂಥ ಮಾತು ಕೇಳಿವ್ನಿ ಅಂತ ನನಗೆ ಮಾತ್ರ ಗೊತ್ತೈತೆ. ಈಗ ಅವಯ್ಯ ಬರಕ್ಕಿಲ್ಲ ಅಂದ್ಬಿಟ್ರೆ ಬಿಟ್ಬಿಡ್ತೀನಾ? ಬರ್ಲೇಬೇಕು. ಬಿಡೋಕ್ಕಿಲ್ವಾ? ಆಗ್ಲೇ ಬಿಟ್ಟೋಗೋನಲ್ಲ.
ನೋಡಿ ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾವೇನು ಅನ್ಕೊಂಡಿದ್ವೋ ಅದೇ ಆಯ್ತದೆ. ಆಗ್ಲಿಲ್ಲ ಅಂದ್ರೆ ನಿಮ್ ಮಗಳ ಮದುವೆನೂ ಕ್ಯಾನ್ಸಲ್ ಅನ್ನೋದು ನೆನಪಿರ್ಲಿ. ಗೊತ್ತದೆ ಅದೇ ಒಪ್ಪಂದ ಅಲ್ವೇ. ಈಗಲೇ ನಮ್ಮ ಮಗನ ತಾವು ಮಾತಾಡ್ಸಂಬಂದ್ರೆ ನನ್ನ ಮಗ ಊರ್ನಾಗಿಲ್ಲ, ಅದೇನು ಕೇಸು ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗೋನೆ. ಬರೋಕ್ಕಿನ್ನ 2 ದಿನ ಆಯ್ತದೆ. ಅವ್ನು ಬತ್ತಿದಂಗೆ ಇದೇ ಕೆಲಸ. ಅದ್ ಏನ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು. ನಮ್ಮ ಮಗಳಿಗೆ ನಿಮ್ ಮಗ ತುಂಬಾ ಇಷ್ಟ ಆಗಿದ್ದಾನೆ. ನಿಜ ಹೇಳ್ಬೇಕು ಅಂದ್ರೆ ನನ್ ಮಗಳಿಗೋಸ್ಕರ ನನ್ ಮಗ ನಿಮ್ ಮಗಳನ್ನ ಒಪ್ಕೊಂಡಿರೋದು. ಗೊತ್ತದೆ. ನೀವೇನು ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾನು ನೋಡ್ಕೊಂತೀನಿ. ಯಾವಾಗ ಚಂದ್ರು ಹತ್ರ ವಿಷಯ ಹೇಳಬೇಕು ಅನ್ಕೋತೀನೋ ಹೀಗೆ ಆಗತ್ತೆ. ಕಾಲ್ ರೀಚ್ ಆಗ್ತಾ ಇಲ್ಲ. ವಾಯ್ಸ್ ಮೆಸೇಜ್ ಆದರೂ ಕಳಿಸ್ತೀನಿ, ಅಟ್ಲೀಸ್ಟ್ ಅದು ನೋಡಿಬಿಟ್ಟು ಫೋನ್ ಮಾಡ್ತಾರೆ. ಚಂದ್ರು, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಈ ವಾಯ್ಸ್ ಮೆಸೇಜ್ ಕೇಳಿಸ್ಕೊಂಡಿದ್ದ ತಕ್ಷಣ ನನಗೆ ಫೋನ್ ಮಾಡಿ ಪ್ಲೀಸ್. ನಾನು ನಿಮ್ಮ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಹಾಂ, ಈಗಲೇ ಚಂದ್ರು ಎಲ್ಲಿದ್ದಾರೆ ಅಂತ ಅತ್ತೆಗೆ ಫೋನ್ ಮಾಡಿ ತಿಳ್ಕೊತೀನಿ. ಬೇಡ, ಪಲ್ಲವಿಗೆ ಫೋನ್ ಮಾಡಿ ತಿಳ್ಕೊತೀನಿ. ಸರಿ ಆಯ್ತು ಫೋನ್ ಮಾಡಿಗ್ಲೇ. ಎಷ್ಟು ಬಡ್ಕೊಂಡ್ರು ನಂಬಿಕೆನೇ ಇಲ್ದಿದಂಗೆ ಆಡ್ತಾವಲ್ಲ ಇವು. ಪಲ್ಲವಿ, ಯಾರವ ಇಟ್ಟೊತ್ತಾಗೆ? ಪಲ್ಲವಿ, ನಿಮ್ಮ ಅಣ್ಣ ಎಲ್ಲಿದ್ದಾರೆ? ಫೋನ್ ಮಾಡಿದ್ರೆ ಫೋನ್ ರೀಚ್ ಆಗ್ತಿಲ್ಲ. ನಾನು ಅವ್ರ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ಮನೇಲಿದ್ರೆ ಸ್ವಲ್ಪ ಫೋನ್ ಕೊಡ್ತೀಯಾ? ಚೂಡ ವಾ, ನನ್ನ ಮಗಳಿಗೂ ಫೋನ್ ಮಾಡಂಗಾಗ್ಬಿಟ್ಟ. ಸುಮ್ಕೆ ಬರ್ಬಾರ್ದು, ಸಾಧಾರಣ ಆಟ ಆಡಿ ಅನ್ನು ಮಾಡ್ತೀನಿ ತಾಳು. ಏನವ ಅವನ ಮನೆಗೆ ಹೋಯ್ತಿದ್ದಂಗೆ ಈ ಅತ್ತಿನ ಮಾರ್ತ್ಬಿಟ್ಟಿಯ ನೀನು? ನಿನ್ನ ನೋಡ್ಬೇಕು ಅಂತ ಆಸೆ ಆಯ್ತದೆ ಕಣವ. ಈ ದಿನ ನಾನು ಮಾಡಿದ ತೆಪ್ಪೇನು ಅಂತ ನಂಗೆ ಅರ್ಥ ಆಗದೆ. ಇನ್ ಮುಂದಕ್ಕೆ ಆ ತಪ್ಪನ್ನ ನಾನು ಮಾಡಕ್ಕಿಲ್ಲ ಕಣವ ವಸು. ನೀನು ನನ್ನ ಮಗ ಸಂತೋಷವಾಗಿರೋದನ್ನ ನೋಡಿ ಕಣ್ಣು ಮುಚ್ಕೊಬಿಡ್ಬೇಕು ಅನಿಸ್ತದೆ. ಅಯ್ಯೋ ಅತ್ತೆ, ಬಿಡ್ತು ಅನ್ನಿ. ಹಾಗೆಲ್ಲ ಮಾತಾಡಬೇಡಿ. ಈಗಲೇ ನಿಮ್ಮವ್ವ ಹ್ಞೂ ಅಂದರೆ ನಾನೇ ನಿಮ್ಮ ಮನೆ ತನಕ ಬಂದು ನಿನ್ನ ಮನೆ ಕರ್ಕೊಂಬರ್ತೀನಿ ಕಣವ. ನಿನಗೋಸ್ಕರ ನಮ್ಮ ಮನೆ ಬಾಗಿಲು ತೆಗ್ದೇ ಇರ್ತದೆ ಕಣವ. ನಿನ್ನ ಇಲ್ಲಿ ಯಾವುದೇ ಕೊರತೆ ಇಲ್ದಿದಾಗ ನೋಡ್ಕೊಂತೀನಿ ಕಣವ. ಅತ್ತೆ ನನ್ನ ಜೊತೆ ಇಷ್ಟು ಪ್ರೀತಿಯಿಂದ ನಡ್ಕೋತಿದ್ದಾರೆ ಅಂದರೆ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಹೇಳಿದ್ರು ಖುಷಿ ಪಡ್ತಾರೆ ಅನಿಸುತ್ತೆ. ಚಂದ್ರಿಗೆ ಗೊತ್ತಾಗೋಕೆ ಮೊದಲು ಈ ವಿಷಯನ ಯಾರಿಗೂ ಹೇಳೋದು ಬೇಡ. ಬಸ್ಸು ಅತ್ತೆ, ನಾನು ಸಮಯ ನೋಡಿಕೊಂಡು ಅಮ್ಮನ ಹತ್ರ ಮಾತಾಡಿ ನಿಮಗೆ ವಿಷಯ ತಿಳಿಸ್ತೀನಿ. ಆದಷ್ಟು ಬಿರ್ನೆ ಹೇಳವ ಮಾಡೋದ್ಲ? ಹ್ಞೂ ಸರಿ ಅತ್ತೆ. ಲಾ ಕ್ಷ ಡ ಡ ಅದು ನಾ ಅಲ್ಲ, ಣ ಣ ಣ ನಾ ಅಣ್ಣ. ಹೌದು ಮೇಷ್ಟ್ರೆ, ಮುಂಗುಸಿ ಈ ಸಲ 10ನೇ ಕ್ಲಾಸ್ ಪಾಸ್ ಆಗಲೇಬೇಕು ಅಂತ ಅನ್ಕೊಂಡಿದ್ದಾನೆ ಅಲ್ವಾ ಮುಂಗುಸಿ? ಮೇಷ್ಟ್ರೆ,
ನಮ್ಮಿಬ್ಬರಿಗೂ ಓದಕ್ಕೆ ಬರೆಯೋಕ್ಕೂ ಬರ್ತದೆ, ಆದರೆ SSLC ಪರೀಕ್ಷೆ ಕಟ್ಟಿಲ್ಲ. ಈ ಸಲ ಅದು ಏನಾಯ್ತದೋ ಆಗಲಿ ಮೇಷ್ಟ್ರೆ, ಪಾಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಪರೀಕ್ಷೆ ಕಟ್ತೀವಿ. ಪುಟಕ, ನನಗೆ ಈಗ ಇವ್ರ ಮಾತು ಕೇಳಿ ಸಮಾಧಾನ ಆಯಿತು. ಸಮಯನೇ ಹೋಯ್ತಾ ಎಲ್ಲನೂ ಅರ್ಥ ಮಾಡಿಸ್ತೈತೆ ಅನ್ನೋಕ್ಕೆ ಇವ್ರು ಬದಲಾಗಿರೋದೇ ಸಾಕ್ಷಿ ಮೇಷ್ಟ್ರೆ. ಆದರೂ ಪುಟ್ಟಕ್ಕ, ಯಾಕೆ ಮೇಷ್ಟ್ರೆ ಮಾತು ನಿಲ್ಲಿಸ್ಬಿಟ್ರೆ ಏನಾಯ್ತು? ನನ್ನ ಮಾತಿನಿಂದ ಇವರ ಆಸಕ್ತಿ ಕಡಿಮೆ ಆಗಬಾರ್ದು ಅಂತ. ಕಲೀಲೇಬೇಕು ಅಂತ ನಿರ್ಧಾರ ಮಾಡಿರೋರಿಗೆ ನಿಮ್ಮ ಮಾತೇನು ತೊಂದರೆ ಮಾಡೋಕ್ಕಿಲ್ಲ ಮೇಷ್ಟ್ರೆ. ಹೌದು ಮೇಷ್ಟ್ರೆ, ಅದೇನಂತ ಹೇಳಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶಾಲೆ ನಡೆಸಬೇಕು ಅಂದರೆ ಕನಿಷ್ಠ 20 ವಿದ್ಯಾರ್ಥಿಗಳಾದರೂ ಇರಲೇಬೇಕು ಅಂತ ಸರ್ಕಾರದ ಆದೇಶ. ಅಷ್ಟು ಜನ ಬರೋವರೆಗೂ ನಾನು ನಿಮಗೆ ಪಾಠ ಹೇಳ್ಕೊಡ್ಬೋದೇ ಹೊರತು ಯಾರಿಗೂ ಪ್ರಮಾಣ ಪತ್ರ ಕೊಡಿಸೋದಕ್ಕೆ ಆಗೋದಿಲ್ಲ. ಎಲ್ಲ ಒಳ್ಳೆ ಕೆಲಸಗಳು ನಿಧಾನವಾಗೇ ಆಗೋದಲ್ವಾ ಮೇಷ್ಟ್ರೆ? ಆದರೂ ಗಡುವು ಮುಗಿಯೋದಕ್ಕೆ ಮುಂಚೆ ಏನಾದರೂ ಮಾಡಬೇಕು ಪುಟ್ಟಕ್ಕ. ನೀವೇನು ಯೋಚನೆ ಮಾಡಬೇಡಿ ಮೇಷ್ಟ್ರೆ, ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡಮ್ಮ. ಯಾ ಏನಿದು ಖಾಲಿ ಕೈಯಲ್ಲಿ ಬಂದ್ಬಿಟ್ಟಿದ್ದೀರಾ? ಯೋನ್ ತರಬೇಕಿತ್ತು. ಹಾಲು ತರದ್ ಮರ್ತ್ಬಿಟ್ರಾ? ಇರಿ ತಗೊಂಬತ್ತೀನಿ. ಬೇಡ, ಕೂತ್ಕೊಳ್ಳಿ. ಸಾನವ್ರು, ನಿಮಗೆ ನನ್ನ ಬಗ್ಗೆ ಏನು ಅನ್ಸುತ್ತೆ? ನೀವು ಇದ್ದಕ್ಕಿದ್ದಂಗೆ ಹಿಂಗೆ ಕೇಳಿದ್ರೆ ನಂಗೆ ಯೋನ್ ಹೇಳ್ಬೇಕು ಅಂತ ಗೊತ್ತಾಗಕ್ಕಿಲ್ಲ ರೀ. ನಿಮಗೆ ಮುಗ್ದಂತೆಯೇ ನಂಗೆ ತುಂಬ ಇಷ್ಟ ಆಗಿದ್ದು. ನಾವು ಮದುವೆ ಆಗಿ ಇದೇ ಸಂಕ್ರಾಂತಿಗೆ 1 ವರ್ಷ ಆಯಿತು. ಅದೆಷ್ಟು ಬೇಗ ದಿನಗಳು ಕಳೆದೋಗ್ತಿದೆ ಅಲ್ಲ. ಮುಂದಿನ ಸಂಕ್ರಾಂತಿ ಹೊತ್ತಿಗೆ ನಾವಿಬ್ಬರಿದ್ದವರು ಮೂವರಾಗಬೇಕು. ಏನಂತೀರ ಸಾನವ್ರೆ? ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಒಪ್ಕೊಳಕ್ಕೆ ಏನೈತೆ, ಮೇಡಮ್ನ ಇಲ್ಲೇ ಇರಿ ಅಂತ ಹೇಳಿದ್ನಲ್ಲ. ಅಲ್ಲ, ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ನಾವಿಬ್ಬರು 3 ಜನ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಅತ್ತೆಮ್ಮ ಏನು ಅನ್ಕೋತಾರೋ? ಯಾರು ಏನು ಅನ್ಕೊಳ್ಳಲ್ಲ, ನೋಡ್ತಾ ಇರಿ. ನನ್ನ ಅಪ್ಪ ಅಮ್ಮನ ಕೈಗೆ ಡೈರೆಕ್ಟಾಗಿ ಒಂದು ಮೊಮ್ಮಗನ್ ಕೊಟ್ಬಿಟ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಹಂಗಂತ ಅವ್ರ ಮಾತನ್ನ ಮೀರಕ್ಕಾಯ್ತದ? ಹಾಗಲ್ಲ, ನನ್ನ ತಾಳ್ಮೆನೂ ಮೀರೋಗಿದೆ ಸಾನವ್ರೆ. ಮದುವೆ ಆಗಿ 1 ವರ್ಷ ಆಯಿತು, ಇನ್ನೂ ಸಂಸಾರ ಶುರು ಮಾಡಿಲ್ಲ ಅಂತ ಅತ್ತೆಗೂ ಗೊತ್ತದೆ. ಆದರೂ ಅವ್ರು ಸುಮ್ಕೆ ಅವರೇ ಅಂತ ಅಂದರೆ ಅವ್ರಿಗೆ ನಾವಿಬ್ರು ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಅನಿಸ್ತೈತೆ. ಅಮ್ಮಂಗ ಹಾಗನ್ಸಕ್ಕೆ ಸಾಧ್ಯನೇ ಇಲ್ಲ ಸಾನವ್ರೆ. ಅಮ್ಮಂಗೆ ನೀವಂದರೆ ತುಂಬಾ ಪ್ರೀತಿ. ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದೆ ಅಮ್ಮ ನನಗೆ ಒತ್ತಾಯ ಮಾಡೋದಕ್ಕೆ. ಅಂದರೆ ನಾನು ಇಲ್ಲಿ ಬರೋದು ನಿಮ್ಗೆ ಇಷ್ಟ ಇರಲಿಲ್ವಾ? ಹಾಗಲ್ಲ ನಾನು ಹೇಳಿದ್ದು, ನಿಮ್ಮ ಮನಸ್ಸು ಸರಿ ಹೋಗೋವರೆಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅತ್ತೆ ಮನೆ ಒತ್ತಾಯ ಮಾಡಿ ನನ್ನ ಇಲ್ಲಿ ಕರ್ಸ್ಕೊಂಡವ್ರೆ ಅಂದರೆ ಇಸ್ಯ ಪ್ಯಾರೇನೇ ಐತೆ. ಅತ್ತೆಮ್ಮ ಮತ್ತು ಮೇಡಮ್ಮು ಅಮ್ಮ ಮತ್ತು ವಿನೋದ ಅದನ್ನ ನಾನು ಹೆಂಗೆ ಹೇಳಿ? ಮನಸ್ಸಲ್ಲಿರೋದನ್ನು ಹೇಳೋದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ? ಅದೇನಿದೆ ಅದು ಹೇಳಿ, ಪರವಾಗಿಲ್ಲ. ಅತ್ತೆಮ್ಮಂಗೆ ನನ್ನ ಮ್ಯಾಗ ಮೊದಲಿಂದನೂ ಒಳ್ಳೆ ಅಭಿಪ್ರಾಯ ಇಲ್ಲ. ಆದ್ರೀಗ ಅವ್ರು ಮಾತಾಡ್ತಿರೋದು ನೋಡಿದ್ರೆ ನಂಗೆ ಯಾಕೋ ಸಂಶಯ ಬತ್ತಾಯ್ತೆ ರೀ. ಸಂಶಯನ? ಯಾಕೆ? ಅತ್ತೆಮ್ಮ ನೀವು ಅನ್ಕೊಂಡಂಗೆ ಪ್ಲೀಸ್ ಸ್ಟಾಪ್ ಇಟ್ ಸಾನವ್ರೆ. ನಿಮ್ಗೆ ಯಾಕೆ ಈ ಥರ ಡೌಟ್ ಬರ್ತದೆ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಮ್ಮ ಯಾಕೆ ನಿಮ್ಗೆ ಒಳ್ಳೆಯವ್ರ ಥರ ಕಾಣ್ತಾ ಇಲ್ಲ? ನಿಜ ಹೇಳಬೇಕು ಅಂತಂದರೆ ನಮ್ಮಿಬ್ಬರ ವಿಷಯದಲ್ಲಿ ನಮ್ಮಮ್ಮ ತುಂಬಾ ಅನುಸರಿಸ್ಕೊಂಡಿದ್ದಾರೆ. ಅಷ್ಟೇ ಯಾಕೆ, ಮೊನ್ನೆ ನೀವು ಕಿರ್ಚಾಡಿದ್ರೆ ನಮ್ಮಮ್ಮ ಏನಾದರೂ ಸೀರಿಯಸ್ ಆಗಿ ತೊಗೊಂಡಿದ್ದರೆ
ನೀವು ಮತ್ತೆ ಈ ಮನೆಗೆ ಬರ್ತಿದ್ರೆ ಯೋಚನೆ ಮಾಡಿ. ನಾನಿದನ್ನೆಲ್ಲ ನಿಮಗೆ ನೋವಾಗಲಿ ಅಂತ ಹೇಳಲಿಲ್ಲ, ವಾಸ್ತವ ಹೇಳಿದೆ ಅಷ್ಟೆ. ನಿಮ್ಮ ಸಮಸ್ಯೆ ಅಮ್ಮ ಅಲ್ಲ ಅನ್ನೋದು ನಂಗೆ ಗೊತ್ತು. ಆದರೂ ನೀವು ಬೇಕಂತ ಈ ಥರ ನಡ್ಕೋತಿದ್ದೀರಾ ಅಂತಂದರೆ ನಾನು ನಿಮ್ಮ ಜೊತೆ ಪ್ರೀತಿಯಿಂದ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂತ. ರೀ, ನಾನು ಹಂಗಲ್ಲ ಹೇಳಿ. ನಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರನ್ನ ತಪ್ಪಾಗಿ ಬಿಂಬಿಸೋದು ಒಳ್ಳೇದಲ್ಲ ಸಹನ ಅವರೇ. ಇನ್ಮೇಲೆ ದಯವಿಟ್ಟು ಹಾಗೆ ನಡ್ಕೋಬೇಡಿ. ಅಯ್ಯೋ, ಅದರಲ್ಲಿ ಯೋಚನೆ ಮಾಡೋದೇನಿದೆ ಶ್ರೇ, ಬಿಡಿ. ಸುಸ್ತಾಗಿದ್ದೀರ ಶ್ರೇ? ಇವತ್ತು ಕೆಲಸ ತುಂಬ ಜಾಸ್ತಿ ಇತ್ತಾ? ಒಂದು ಕೆಲಸ ಮಾಡ್ತೀನಿ, ನಿಮಗೆ ಬೆಲ್ಲದ ಹಾಲು ತಂದ್ಕೊಡ್ತೀನಿ, ಅದನ್ನ ಕುಡಿದ್ರೆ ಸುಸ್ತು ಕಡಿಮೆ ಆಗುತ್ತೆ. ಮಿಸ್ಸೋ, ಏನು ಪರವಾಗಿಲ್ಲ, ಮನೆ ಕಣ್ಣಿದ್ರೆ ಎಲ್ಲ ಸರೋಯ್ತದೆ. ಮಿಸ್ಸೋ, ನಿಮ್ಮ ಬೇಸರಕ್ಕೆ ಕಾರಣ ಏನು ಅಂತ ನಾನು ಕಂಡಿಡಿಲ್ಲ. ಕಾರಣನೇ ಇಲ್ಲ ಅಂದಮೇಲೆ ಕಂಡು ಹಿಡಿಯೋ ಮಾತು ಯಾಕೆ? ನಾನು ಕಾರಣ ಹೇಳ. ಮಾವಯ್ಯ ಸುಮ್ಮನ್ನ ಕಾಲೇಜ್ ಕರ್ಕೊಂಡೋಗಿದ್ದಕ್ಕೆ ನಿಮಗೆ ಬೇಸರ ಆಗೈತೆ ಅಲ್ವೇ? ಮಿಸ್ಸೋ, ಅವತ್ತು ನೀವು ಇದೇ ಇಚ್ಚಿದಾಗೆ ಏನು ಹೇಳಿದ್ರಿ ಅಂತ ಗೆಪ್ತಿ ಮಾಡ್ಕೊಳ್ಳಿ. ಮಿಸ್ಸೋ, ಹಾಂ ಶ್ರೀ, ನಾನು ನಿಮಗೆ ಫೋನ್ ಮಾಡಿದ್ರೆ ಅದ್ರ ಪಾಡ್ಗದಲ್ಲಿ ಕೋಣೆನಾಗ ಆಡ್ಕತೈತೆ. ನೀವೊಬ್ಬರೇ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಮಿಸ್ಸೋ? ಸ್ವಲ್ಪ ಹೊತ್ತು ಒಬ್ಬಳೇ ಇರೋಣ ಅಂತ ಅನಿಸ್ತು. ಗೊತ್ತಾಯ್ತು ಬಿಡಿ. ಏನು ನೀವು ನನ್ನ ಮ್ಯಾಗ ಸೇಡ್ ತೀರ್ಸ್ಕೊಂಡು ಹಿಂಗೆ ಮಾಡ್ತಿದ್ದೀರಾ? ಸೇಡ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಕುಸ್ತಿ ಗೆದ್ಮೇಲೆ ನಾನು ಒಬ್ಬನೇ ನಿಂತಿದ್ನಲ್ಲ,
ಅದಕ್ಕೆ ಈಗ ನೀವು ಕೂಡ ಒಬ್ಬೊಬ್ಬರೇ ಇರಬೇಕು ಅಂತ ಬಂದಿದ್ದೀರಿ. ಹಾಗೇನಿಲ್ಲ ಶ್ರೇ. ಯಾಕೆ ಮಿಸ್, ಏನಾಯ್ತು? ಇನ್ನೂ ಆಗಲೇ ಆಗಿದ್ದನ್ನು ಯೋಚನೆ ಮಾಡ್ತಿದ್ದೀರಾ? ಅದನ್ನ ತಲೆಗೆ ಹಾಕೋಬಿಡಿ ಅಂತ ಹೇಳೋದಕ್ಕೆ ನಾನು ನಿಮ್ಮನ್ನ ಹುಡ್ಕೊಂಬಂದಿದ್ದೆ. ಅದು ಮಾತ್ರ ಅಲ್ಲ ಶ್ರೇ, ಸುಮಾ ಹೇಳಿದ ವಿಷಯನೂ ನನ್ನ ತಲೆಯಲ್ಲಿ ಕೊರಿತಿದೆ. ಕೊಕ್ಕೋ ಹೇಳಿದ್ದ? ಏನು ಮಿಸ್? ಇದೇನಿದು? ಫ್ರೆಶ್ ಜ್ಯೂಸು. ಟಯರ್ಡ್ ಆಗಿರ್ತೀಯಲ್ಲ, ತಗೋ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನಂಗೆ ನಿದ್ದೆ ಬರ್ತಿದೆ. ಇದೆಲ್ಲ ಏನಾಯ್ತಕ್ಕ? ನಿಮ್ಗೇನಾಯ್ತು? ಆವಾಗಲೇ ಚೆನ್ನಾಗೇ ಇದ್ರಲ್ಲ. ನಂಗೆ ಯಾಕೋ ಅಕ್ಕ ಹೊರಗಡೆ ಏನೂ ಹೇಳ್ಕೊಳಕ್ಕಾಗದೆ ಒಳಗೇನೆ ಕಷ್ಟಪಡ್ತಿದ್ದಾಳೆ ಅಂತ ಅನಿಸ್ತಿದೆ ಶ್ರೀ. ಇದನ್ನ ಸಾಣವರ್ತವೇ ಕೇಳ್ಬೋದಲ್ವೇ? ನನ್ನ ಅಕ್ಕನ ಹತ್ರ ಏನೇ ಕೇಳಿದ್ರು ಏನೂ ತೊಂದರೆ ಇಲ್ಲ ಅಂತಾನೆ ಹೇಳ್ತಾಳೆ. ಯಾಕೆಂದ್ರೆ ಈಗ ಆ ಮನೇಲಿ ಅವಳು ಮಾತ್ರ ಇಲ್ಲ, ಅವಳ ಜೊತೆ ಸುಮಾನು ಇದ್ದಾಳೆ. ಸುಮಾಗೆ ಕಾಲೇಜ್ಗೇನು ತೊಂದರೆ ಆಗ್ಬಾರ್ದು ಅಂತ ಅಕ್ಕ ಏನು ಬೇಕಾದ್ರೂ ಸಹಿಸ್ಕೊತಾಳೆ. ಆದರೆ ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಶ್ರೀ. ಏನು ನಮ್ಮ ಹುಡುಗಿ ಕೈಯಲ್ಲಿ ಏನು ಮಾಡೋಕ್ಕಾಯ್ತಾ ಅಲ್ವ? ನಮ್ಮ ಹುಡುಗಿ ಯಾರು? ಪುಟ್ಟಕ್ಕನ ಮಗಳು. ಅನ್ಯಾಯ ಕಂಡ್ರೆ ಹಂಗೇ ತಡಿಯೋ ಗಟ್ಟಿಗಿತ್ತಿ, ಮೂಗ್ ಮೇಕೆ ಯಾವಾಗೂ ಕೋಪ ಮಾಡ್ಕೊಂಡಿರೋ ಕೆಂಪಿ. ಸರಿ ಸರಿ ಸರಿ, ಹಂಗೆ ಫ್ಲೋನಾಗಿ ಹೇಳ್ಬಿಟ್ಟೆ. ಮಿಸ್ಸು, ನೀವೇನು ತಲೆ ಕೆಡ್ಸ್ಕೊಬೇಡಿ. ಸಹನವ್ರಿಗೂ ಕಷ್ಟ ಆಗ್ಬಾರ್ದು, ಸುಮ್ಮನ್ ಕಾಲೇಜ್ಗೂ ತೊಂದರೆ ಆಗ್ಬಾರ್ದು ಅಲ್ವೇ? ಬಿಡಿ, ನಾನು ನೋಡ್ಕೋತೀನಿ. ನೀವೇನು ನೋಡ್ಕೋತೀರಾ? ನನ್ನ ಮ್ಯಾಕ್ ನಂಬಿಕೆ ಇದೆ ತಾನೆ? ಅಲ್ಲ, ಒಂದು ಮಾತ್ಕಾದ್ರೂ ಹೂ ಅನ್ನಿ ಮಿಸ್ಸು. ಮಾತಿಗೆ ಹ್ಞೂ ಅಂದು ಏನು ಮಾಡೋಕ್ಕಾಗತ್ತೆ ಶ್ರೀ? ಸಹನ ಅಕ್ಕನ ವಾಪಸ್ ಇಲ್ಲಿ ಕರ್ಕೊಂಡು ಬರೋಕ್ಕಾಗತ್ತಾ? ಅಥವಾ ಸುಮಾಗಿ ಇಲ್ಲಿಂದ ಕಾಲೇಜ್ಗೆ ಹೋಗೋಕೆ ವ್ಯವಸ್ಥೆ ಮಾಡ್ಕೊಡೋಕ್ಕಾಗತ್ತಾ? ನಾವು ಎಷ್ಟೇ ಗಟ್ಟಿಗಿತ್ತಿ ಆದರೂ ಕೆಲವೊಂದ್ಸಲ ಲೈಫ್ ನಮ್ಮ ಕೈನ ಕಟ್ಟ ಹಾಕ್ಬಿಡತ್ತೆ. ಮಿಸ್ಸು, ನೀವು ಯಾವತ್ತೂ ಹಿಂಗೆ ಬಿಲೀವ್ ಮಾಡ್ಕೊಂಡು ಇರಬಾರ್ದು.